ನೇರವಾಗಿ ಹೇಳ್ತೀವಿ, ಅನಗತ್ಯವಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೆಲವರು ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಈ ಗೊಂದಲಗಳಿಗೆ ತೆರೆ ಎಳಿಬೇಕು. ಮತ್ತು ಇವತ್ತೇನಾಗಿದೆ, ಸನ್ಮಾನ್ಯ ಯಡಿಯೂರಪ್ಪನವರು ಭಾರತೀಯ ಜನತಾ ಪಾರ್ಟಿಯನ್ನು ಈ ರಾಜ್ಯದಲ್ಲಿ ಕಟ್ಟಿ ಬೆಳೆಸಿ ಪಾದಯಾತ್ರಿಗಳು ಸೈಕಲ್ ತುಳಿದು ಸ್ಕೂಟರ್ ಓಡಿಸಿ CKR 45 ಕಾರ್ ಇವತ್ತಿಗೆ ನಂಬರ್ ನೆನಪಿದೆ ನನಗೆ, ಅಂಬಾಸಿಡರ್ ಕಾರು. ಅದರಲ್ಲಿ ಪ್ರವಾಸವನ್ನು ಮಾಡಿ ಅವ್ರ ಜೊತೆಗೆ ಅನಂತಕುಮಾರ್ ಇದ್ದರು, BB ಶಿವಪ್ಪನವರು ಇದ್ದರು, ಡಾಕ್ಟರ್ ತಂಗ ಇದ್ದರು, VS ಆಚಾರ್ಯ ಇದ್ದರು, ರಾಮಚಂದ್ರಗೌಡರಿದ್ದರು, DS ಶಂಕರಮೂರ್ತಿಯವರಿದ್ದರು ಮತ್ತು ಮಲ್ಲಿಕಾರ್ಜುನವರು, BB ಶಿವಪ್ಪನವರು. ನಾವು ಡೆಪ್ಟಿ ಸ್ಪೀಕರ್ ಅವರೆಲ್ಲ ನೆನಪು ಮಾಡ್ಕೊಳ್ಬೇಕಾಗಿದೆ. ಸಂಘ ಪರಿವಾರದಿಂದಲೇ ಪಕ್ಷವನ್ನು ಕಟ್ಟಿ ಬೆಳೆಸಿದ್ದ ಮಹಾನ್ ನಾಯಕರು. ಕೆಲವರು ಇವತ್ತಿಲ್ಲ. ಈಶ್ವರಪ್ಪನವರು ಸಹ ಅಂದಿದ್ದರು, ಇವತ್ತು ನಮ್ಮ ಜೊತೆಗಿಲ್ಲ. ಆದರೆ ಯಾರು ಮಧ್ಯದಲ್ಲಿ ಮೊನ್ನೆ ಬಂದು ಅನಗತ್ಯವಾಗಿ ಗೊಂದಲ ಸೃಷ್ಟಿ ಮಾಡ್ತಿದ್ದಾರೆ ಮತ್ತು ಸ್ವಯಂ ಘೋಷಿತ ನಾಯಕರು ಹಿಂದೂ ಹುಲಿ ಅಂತೇಳಿ ತಮ್ಮನ್ನು ತಾವೇ ಬೆಂತಟ್ಕೊಂಡು ಸ್ವಯಂ ಘೋಷಿತ ನಾಯಕರಾಗಿ ಸ್ವಯಂ ಘೋಷಿತ ಹಿಂದೂ ಹುಲಿ ಅಂತೇಳಿ ಮತ್ತೊಂದು ಮುಖವಾಡ ಅವ್ರ ಗೋಮುಖ ವ್ಯಾಘ್ರ ಇವತ್ತು ಅನಗತ್ಯವಾಗಿ ಯಡಿಯೂರಪ್ಪನವ್ರ ಬಗ್ಗೆ, ವಿಜೇಂದ್ರ ಬಗ್ಗೆ, ಈ ನಾಡಿನ ಮಠಾಧೀಶರ ಬಗ್ಗೆ ಮತ್ತು ನಿನ್ನೆ ಸದಾನಂದ ಗೌಡರ ಬಗ್ಗೆ ಭಾಳ ಹಗುರವ ಮಾತಾಡಿದರೆ ನಾವು ಇದನ್ನು ಸಹಿಸೋಕ್ಕಲ್ಲ. ತಮ್ಮ ನಡವಳಿಕೆಗಳನ್ನ ಬದಲಾವಣೆ ಮಾಡಿಕೊಳ್ಬೇಕು. ಇಲ್ಲದೇ ಇದ್ದರೆ ನಾವೆಲ್ಲ ಒಟ್ಟಾಗಿ ಸೇರಿ ತೀರ್ಮಾನ ಮಾಡಿ ಇವತ್ತು ನಾಳೆ ಚರ್ಚೆ ಮಾಡಿ ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶ ಮಾಡಬೇಕಂತ ಆಲೋಚನೆ ಮಾಡ್ತಾ ಇದ್ದೀವಿ. ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶ ಮಾಡಿ ದಿನಾಂಕವನ್ನು ನಾಳೆ ನಿಗದಿ ಮಾಡ್ತೀವಿ. ಇದು ಯಾಕೆಂದರೆ ಒಬ್ಬರು ತೀರ್ಮಾನ ಅಲ್ಲ, ನಾವೆಲ್ಲ ಸಮಾನ ಮನಸ್ಕರು. ಕೆಲವ್ರು ಕೇಳ್ಬೋದು, ಮಾಜಿಗಳಿದ್ದೀರಿ, ಹಾಲಿಗಳು ಯಾರೂ ಇಲ್ಲ ಅಂತ. ಹಾಲಿಗಳು ಇನ್ನೂ ಯಾರನ್ನೂ ಕರೆದಿಲ್ಲ. ಲೋಕಸಭೆ, ವಿಧಾನ ಪರಿಷತ್ತು, ವಿಧಾನಸಭಾ ಸದಸ್ಯ ಯಾರನ್ನೂ ಆಹ್ವಾನ ಮಾಡಿಲ್ಲ. ಮೊದಲನೇ ಹಂತದಲ್ಲಿ ನಾವು ಪ್ರವಾಸ ಮಾಡ್ತೀವಿ. ಎರಡನೇದಾಗಿ ಮುಂಬರುವ ಏನು ನಾಳೆ ದಿನಾಂಕವನ್ನು ನಿಶ್ಚಯ ಮಾಡಿ ಎಲ್ಲರನ್ನೂ ದಾವಣಗೆರೆಗೆ ಆಹ್ವಾನ ಮಾಡಿ, ನಾವು ಈಗಾಗಲೇ ಮೊನ್ನೆ ರವೀಂದ್ರನಾಥ್ ಹೇಳಿದ್ವಿ, ಹಿರಿಯರು ಇವತ್ತು ಭಾಳಷ್ಟು ಜನ, ಕೆಲವರು ಕೋಆಪರೇಟಿವ್ ಎಲೆಕ್ಷನ್ ಇದೆ, DC ಬ್ಯಾಂಕ್ ಎಲೆಕ್ಷನ್ ಇದೆ ಬೆಳಗಾವಿನಲ್ಲಿ, ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಂದು ಚುನಾವಣೆ ಇದೆ. ಇನ್ನು ಕೆಲವರು ತುರ್ತಾಗಿ ಬರೋಕ್ಕಾಗಿಲ್ಲ. ಅವರ ಮದುವೆ ಕಾರ್ಯಗಳು 60 ಜನರು ನಾವೊಂದು ಗ್ರೂಪ್ ಮಾಡಿದ್ದೀವಿ. ಇನ್ನೂ ಭಾಳಷ್ಟು ಜನ ಗ್ರೂಪ್ನಲ್ಲಿ ಜಾಯಿನ್ ಆಗ್ತಾರೆ. ಮತ್ತು ಇವತ್ತು ಇಲ್ಲಿಂದ ಸುಮಾರು ಇಲ್ಲಿ ಕುಡುಮಲೈ ಗಣೇಶನ ದೇವಸ್ಥಾನಕ್ಕೆ ಇನ್ನೂ ಬರ್ತಾಯಿದ್ದಾರೆ. ಕೆಲವರು ಅಲ್ಲಿ ತಳ್ತಾರೆ. BC ಪಾಟೀಲ್, ಅರುಣ್ ಕುಮಾರ್, ಬ್ಯಾಡಗಿ ಪಣ್ಣ ಅಲ್ಲಿ ದೇವನಹಳ್ಳಿಯಿಂದ ಬರ್ತಾರೆ. ಮತ್ತು ಸ್ಥಳೀಯವಾಗಿ ಅಲ್ಲಿ 4-5 ಜನ ಇದ್ದಾರೆ. ಸಂಪಂಗಿ, ವೆಂಕಟಮುನಿಯಪ್ಪ, ಮಂಜುನಾಥ್ ಗೌಡರು, ನಮ್ಮ ರಾಜಣ್ಣ, ಇನ್ನೂ ಕೆಲವರು ಅಳ್ತಾ ಹೇಳ್ತಾರೆ. ಇನ್ನು ಮೈಸೂರಿನಲ್ಲಿ ನಾಗೇಂದ್ರ ಮತ್ತು ನಿರಂಜನ್ ಕುಮಾರು ಬೇರೆ ಅಲ್ಲಿ ಪಾಲ್ಗೊಳ್ತಾರೆ. ಇನ್ನು ಕೆಲವು ಸೋಮಶೇಖರ್ ರೆಡ್ಡಿ ಹೊರಟಿದ್ರು, ಅವ್ರ ಮಗಳದ್ದು ಒಂದು ನಿಶ್ಚಯ ಐತಿ, ಮೈಸೂರಿಗೆ ಬರ್ತೀವಿ ಅಂದರೆ. ಪ್ರತಾಪ್, ನಮ್ಮ ಮಸ್ಕಿ ಮಾಜಿ ಶಾಸಕರು, ನಮ್ಮ ಪ್ರತಾಪ್ ಪಾಟೀಲ್ ಹೊರಟಿದ್ರು. ನಿನ್ನೆ ಮನೋಹರ್ ಮಸ್ಕಿ ತಾಯಿ ತೀರ್ಕೊಂಡ್ರೆ ಅಲ್ಲಿ ಹೋಗಿ ಮೈಸೂರಿಗೆ ಬರ್ತೀವಿ ಅಂದರೆ ಇವತ್ತು ಮೈಸೂರಿಗೆ ಕೆಲವರು ಬರ್ತಾ ಇದ್ದಾರೆ. ಇವತ್ತು ಕುಡುಮಲೈ ಗಣೇಶನ ದರ್ಶನವನ್ನು 30-35 ಜನ ಇನ್ನೂ ಬರೋರಿದ್ದಾರೆ. ತಡವಾಗಿ ಬಂದಿದ್ದಾರೆ ಟ್ರೈನ್ಗೆ, ಈಗ ಬರ್ತಾರೆ. ಹಾಗಾಗಿ ನಮ್ಮ ಉದ್ದೇಶ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ರಾಜ್ಯದ ಅಧ್ಯಕ್ಷರು ಈಗಾಗಲೇ ತಮ್ಮ ಸಾಮರ್ಥ್ಯವನ್ನು ತೋರಿಸಿದರೆ ಬಲಿಷ್ಠ ಮಾಡಬೇಕು. ಆ ನಿಟ್ಟಿನಲ್ಲಿ ಪ್ರವಾಸ ಮಾಡಿದ್ವಿ.